ಇದೆಯಾ? ಇಲ್ಲ ಸರ್, ಇಲ್ಲೀಗ ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹುತೇಕ ಜನರು ಅಕ್ರಮ ವಲಸಿಗರಿದ್ದಾರೆ, ಬಾಂಗ್ಲಾದೇಶದವರು ಇದ್ದಾರೆ ಅಂತ ನಿನ್ನೆ ಚಲವಾದಿ ಅವರು ಲೆಟರ್ ಬರೆದಿದ್ರು. ಜೊತೆಗೆ SIR ಮಾಡಬೇಕು ಅಂತ ಲೆಟರ್ ಬರೆದಿದ್ರು. ಆಮೇಲೆ ಇಲ್ಲಿ ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಮಾಡಿರೋದ್ರಿಂದ ಅವ್ರು ಏನ್ ಹೇಳೋದು ಅಂತಂದ್ರೆ, ಈ ಇವರು ರಾಜಕೀಯ ಪಕ್ಷಗಳು ಕೊಟ್ಟು ಆ ಥರದ್ದೇನು ಇಲ್ಲಿ ಕಂಡು ಬರ್ತಾ ಇಲ್ಲ. ಆ ಥರದ್ದು ಇದ್ರೆ ಅವರು ರೆಪ್ರೆಸೆಂಟೇಷನ್ ಕೊಟ್ಟು ನಾವು ಅದನ್ನ ಇದು ಏನು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಇದನ್ನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ನೋಡಿ, ಎಲೆಕ್ಷನ್ ಕಮಿಷನ್ ಅನ್ನೋದು ಸ್ವಾಯತ್ತ ಒಂದು ಸಂಸ್ಥೆ. ಅವರು ವೋಟನ್ನು ಸೇರಿಸೋದ್ರ ಬಗ್ಗೆ, ಡಿಲೀಟ್ ಮಾಡೋದ್ರ ಬಗ್ಗೆ ಕಾನೂನು ಇದೆ ಅವ್ರಿಗೆ ಅಷ್ಟೇ. ಅವ್ರನ್ನ ಹೊರ ಹಾಕೋದು ಅಂದರೆ ಈ ದೇಶದಿಂದ ಹೊರ ಹಾಕೋಕ್ಕೆ ಅವ್ರಿಗೇನೋ ಕಾನೂನಲ್ಲಿ ಅವಕಾಶ ಇಲ್ಲ. ಅವರು ವೋಟ್ ಲಿಸ್ಟಲ್ಲಿ ಸೇರಿಸಲ್ಲ ಅಷ್ಟೇ ಅವ್ರನ್ನ. ಅದಕ್ಕೆ ಈಗ ಇದು ವೋಟಿಂಗ್ ಏನದು ಪರಿಷ್ಕರಣೆ ಆದರೆ SIR ಆದರೆ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ ಇರ್ತದೋ ಅವ್ರನ್ನ ರದ್ದು ಮಾಡಬೇಕು. ಇದು ನಮ್ಮ ಆಗ್ರಹ. ಈಗಾಗಲೇ ನಾವು ಮಾಡಿದ್ದೀರಿ. ಮತ್ತು ಹಲವಾರು ಮಾಧ್ಯಮಗಳು ಕೂಡ ಎಲ್ಲೆಲ್ಲಿ ಅವರು ಟೆಂಟ್ ಹಾಕ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಅವ್ರು ಟೆಂಟ್ ಹಾಕ್ಕೊಂಡಿದ್ದಾರೆ, ಅದರಿಂದ ಅದನ್ನು ಎಲ್ಲ ತೋರಿಸ್ತಾ ಇದ್ದಾರೆ. ಈಗ ಅಲ್ಲೂ ಕೂಡ ಈಗ ಪತ್ರಿಕೆಗಳಲ್ಲೂ ಬರ್ತಾ ಇದೆ, 20 ಲಕ್ಷ ಅಕ್ರಮ ವಲಸಿಗರು ಅಂತ ಹಾಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಪ್ರಕಾರ 2 ಲಕ್ಷ ಅಂತ ಅವರು ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ನಮ್ಮ ಇದ್ರ ಪ್ರಕಾರ 17 ಕೋಟಿ ಬಾಂಗ್ಲಾದೇಶದಲ್ಲಿ ಇರುವಂಥ ಜನಸಂಖ್ಯೆ, ಅದರಲ್ಲಿ 2 ಕೋಟಿ ಜನ ಮಿಸ್ ಆಗಿದ್ದಾರೆ ಅಂತ ಅಲ್ಲಿನ ಸರ್ಕಾರದ ಹೇಳಿಕೆ ನಾನು ಹೇಳ್ತಾ ಇರೋದು. 2 ಕೋಟಿ ಎಲ್ಲೋದ್ರು? ಎಲ್ಲ ಇದಕ್ಕೆ ಬಂದಿರ್ತಾರೆ, ವೆಸ್ಟ್ ಬೆಂಗಾಲಿಂದ ಅವರು ಇಡೀ ದೇಶದ ಎಲ್ಲೆಲ್ಲ ಕಡೆ ಅವ್ರಿಗೆ ಹಬ್ಸ್ ಇದೆಯಲ್ಲ, ಇಲ್ಲಿ ಬಂದರೆ ರೇಷನ್ ಕಾರ್ಡ್ ಮಾಡಿಕೊಡೋಕ್ಕೆ ಮತ್ತು ವೋಟರ್ ಲಿಸ್ಟ್ ಮಾಡಿಕೊಡೋ ಅಂಥ ಗ್ಯಾಂಗ್ಗಳಿದೆ ಇಲ್ಲೆಲ್ಲ, ಆ ತಿಬ್ರೋಡಿ ಗ್ಯಾಂಗ್ಸು. ಅದಕ್ಕೆ ಅಲ್ಲೆಲ್ಲ ಬರ್ತಾರೆ ಅವರು. ಬಂದು ಆ ರೇಷನ್ ಕಾರ್ಡ್ ತಗೊಂಡು ಇಲ್ಲೆಲ್ಲ ಕಳ್ತನ ಮಾಡೋದು, ಡ್ರಗ್ ಸಪ್ಲೈ ಮಾಡೋದು, ಇವೆಲ್ಲ ಮಾಡ್ತಾರೆ. ಇವ್ರಿಗೆ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಇದು ಒಂಥರ ವೋಟ್ ಬ್ಯಾಂಕ್. ಅವ್ರು ಬರಲಿ ಅಂತಾರೆ. ಇವರು ದೇಶ ಹಾಳಾದ್ರೂ ಪರವಾಗಿಲ್ಲ, ಇವರೆಲ್ಲ ಬರಲಿ, ಇಲ್ಲಿ ವೋಟ್ ಹಾಕ್ತಾರಲ್ಲ, ವೋಟ್ಗೋಸ್ಕರ ಅವ್ರಲ್ಲೆಲ್ಲ ಇರಲಿ ಅಂತೇಳಿ ಕಾಂಗ್ರೆಸ್ನ ಕೆಲವು ನಾಯಕರು ಅವ್ರು ವೋಟ್ ಮಾಡಿಸ್ಕೊಳೋ ಸಿಸ್ಟಮಲ್ಲೂ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೆಲವು ನಾಯಕರು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು SIR ಮಾಡ್ತಾ ಇಲ್ಲ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ SIR ಮಾಡ್ತಾ ಇಲ್ಲ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು. ಹಾಗಾಗಿ SIR ಮಾಡಿ ಅಂತ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇನ್ಸಿಸ್ಟ್ ಮಾಡ್ತೀರಾ ಅಥವಾ ಸೆಂಟ್ರಲ್ ಮಾಡ್ತೀರಾ ಅಂತ ಕೇಳಿ. ಸ್ಟೇಟ್ ಅವರೆಲ್ಲ ಮಾಡೋದು, ಸೆಂಟ್ರಲ್ ಅವರೇ ಮಾಡೋದು. SIR ಸೆಂಟ್ರಲಿಂದ ಮಾಡಿದಾಗ ಅದನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನರು ಕೂಡ ಪಾಲನೆ ಮಾಡೇ ಮಾಡ್ತಾರೆ. ಅದು ರೂಲ್. ಅದು ಒಂದು ಸರಿ ವೋಟರ್ ಲಿಸ್ಟ್ ಆದಮೇಲೆ ಅದು ಮಾಡಬೇಕು, ಎಲ್ಲರೂ ಮಾಡಬೇಕು. ನೋಡೋಣ, ಇನ್ನು ನಮ್ಮದು ಶುರು ಆಗಬೇಕಲ್ಲ, ಶುರು ಆಗಬೇಕು. ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಬೇಕು ಯಾವ್ಯಾವ ರಾಜ್ಯದ್ದು ಅಂತ. ಈಗಾಗಲೇ ಕೆಲವು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಯಾವತ್ತು ಅಂತ ಅನೌನ್ಸ್ ಮಾಡಬೇಕು. ಆವಾಗ ಬಂದಾಗ ನಾವು ಅದನ್ನು BBMPಗೂ ಅದನ್ನು ಮಾಡಿ ಅಂತಲೇ ಹೇಳ್ತೀರಿ ನಾವು. ಮಾಡಿ. ಹೈಕೋರ್ಟಲ್ಲೂ ಕೇಸ್ ಇದೆ ಅದ್ರ ಬಗ್ಗೆ. 198ಗೆ ನಡೆಸಬೇಕು ಚುನಾವಣೆ ಅಂತಲೂ ಕೇಸ್ ಹೋಗಿದ್ದಾರೆ ಕೆಲವರು. ಈಗ ಸುಪ್ರೀಂ ಕೋರ್ಟು ಹೇಳಿದೆ ಎಲೆಕ್ಷನ್ ಮಾಡಿ ಅಂತ. ನಾವು ಈಗಾಗಲೇ ಪಾರ್ಟಿಗೋಸ್ಕರ ತಯಾರಿ ಮಾಡ್ತಾ ಇದ್ದೀರಿ. ಮೊನ್ನೆನೇ ನಾವು ಒಂದು ಸಭೆನ ಕರೆದಿದ್ದೆ ನಾನು. ಅವತ್ತು ನಮ್ಮೆಲ್ಲ ಇದು ಬಳ್ಳಾರಿದು ಹೋರಾಟ ಬಂತು, ಅದಕ್ಕೋಸ್ಕರ ಸ್ವಲ್ಪ ದಿನ ಮುಂದೂಡಿದಿರಿ. ಇನ್ನೊಂದು 2-3 ದಿನದಲ್ಲಿ ಬೆಂಗಳೂರದ್ದು ಕೂಡ ಸಭೆಯನ್ನು ಕರಿತೀನಿ. ಸಭೆಯನ್ನು ಕರೆದು ಈ ಚುನಾವಣಾ ತಯಾರಿ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀರಿ. ಓಕೆ, ಧನ್ಯವಾದ.